ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ನಿಮ್ಮ ಯಾವುದೇ ಫೋಟೋ ಆಗಿರ್ಬೋದು, ಆ ಫೋಟೋ ಬ್ಯಾಕ್ಗ್ರೌಂಡ್ನ ನೀವು ಯಾವ ರೀತಿ ರಿಮೂವ್ ಮಾಡ್ಕೋದು ಮತ್ತು ನಿಮಗೆ ಇಷ್ಟವಾದ ಕಲರ್ಫುಲ್ ಬ್ಯಾಕ್ಗ್ರೌಂಡ್ನ ನೀವು ಯಾವ ರೀತಿ ಆ್ಯಡ್ ಮಾಡೋದು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಯಾವ್ದು ಬೇಕೋ ಆ ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಟ್ರಾನ್ಸ್ಪರೆಂಟ್ ಇಮೇಜ್ ಬೇಕಂದರೆ ನಿಮಗೆ ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ಇಲ್ಲದೇ ಇರೋ ಇಮೇಜ್ನ ಕೂಡ ನೀವು ಸೇವ್ ಮಾಡ್ಕೋಬೋದು. ಯಾವ ರೀತಿ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡೋಂತ ನೋಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ನೋಡಿ, ಇದಕ್ಕೆ ನಾನು ನಿಮಗೆ ಒಂದು ಬೆಸ್ಟ್ ಅಪ್ಲಿಕೇಶನ್ನ ತೋರಿಸ್ತೀನಿ. ಆ ಅಪ್ಲಿಕೇಶನಲ್ಲಿ ನೀವು ಯಾವುದೇ ರೀತಿ ಇಮೇಜ್ ಕ್ವಾಲಿಟಿ ಕೂಡ ಕಳ್ಕೊಳ್ಳೋದಿಲ್ಲ ಮತ್ತು ಅದು ನಿಮಗೆ HD ಆಗಿ ಕನ್ವರ್ಟ್ ಕೂಡ ಮಾಡಿ ಕೊಡುತ್ತೆ. ನಿಮ್ಮ ಇಮೇಜ್ ಯಾವುದೇ ರೀತಿ ಬ್ಲರ್ ಆಗೋದಿಲ್ಲ. ಮತ್ತು ಬೇರೆ ಬೇರೆ ಅಪ್ಲಿಕೇಶನಲ್ಲಿ ನೀವು ನೋಡಿರ್ಬೋದು, ನಿಮ್ಮ ಇಮೇಜ್ ಮೊದಲಿನಕ್ಕಿಂತ ಅದರಲ್ಲಿ ನೀವು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೊಂಡ ತಕ್ಷಣ ಅದು ಬ್ಲರ್ ಆಗುತ್ತೆ ನಿಮ್ಮ ಇಮೇಜೆಲ್ಲ. ಆದರೆ ಇದರಲ್ಲಿ ನಿಮ್ಮ ಫೋಟೋ ಯಾವುದೇ ರೀತಿ ಬ್ಲರ್ ಆಗೋದಿಲ್ಲ ಮತ್ತು HD ಆಗಿ ಇರುತ್ತೆ. ಯಾವ ರೀತಿ ಮಾಡೋದಪ್ಪ ಅಂದರೆ ನಿಮಗೆ ಒಂದು ಅಪ್ಲಿಕೇಶನ್ನ ತೋರಿಸ್ತೀನಿ. ಅಪ್ಲಿಕೇಶನ್ನ ನೀವು ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ. ನೋಡಿ, ಪ್ಲೇಸ್ಟೋರ್ನಲ್ಲಿ ಬಂದು ನೀವು ಏನು ಸರ್ಚ್ ಮಾಡಬೇಕಂದ್ರೆ ನೋಡಿ, ಫೋಟೋ ರೂಮ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಈ ಫೋಟೋ ರೂಮ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಾನು ಆಲ್ರೆಡಿ ಇದನ್ನ ಡೌನ್ಲೋಡ್ ಮಾಡಿದ್ದೀನಿ. ಈಗ ಅಪ್ಡೇಟ್ ಕೇಳ್ತಾ ಇದೆ. ನಾನು ನಿಮಗೆ ಅಪ್ಡೇಟ್ ಆಮೇಲೆ ಮಾಡ್ತೀನಿ. ನಿಮಗೆ ಓಪನ್ ಕೂಡ ಮಾಡ್ಕೊಂಡು ತೋರಿಸ್ತೀನಿ. ಇದನ್ನು ಯಾವ ರೀತಿ ನೀವು ಎಡಿಟ್ ಮಾಡ್ಬೋದು ಅದರಲ್ಲಿ, ಮತ್ತು ರಿಮೂವ್ ಯಾವ ರೀತಿ ಮಾಡೋದು, ಆ್ಯಡ್ ಯಾವ ರೀತಿ ಮಾಡೋದು ಅದರಲ್ಲಿ ಅಂತ ಎಲ್ಲನೂ ಕೂಡ ತೋರಿಸ್ತೀನಿ. ಈಗ ನೋಡಿ, ಫೋಟೋ ರೂಮ್ ಅಪ್ಲಿಕೇಶನ್ ನಾನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ ತಕ್ಷಣ ಇರ್ತೀನಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ನೋಡ್ತಾ ಇರ್ಬೋದು, ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಒಂದು. ಈ ಎಕ್ಸಾಂಪಲ್ನಲ್ಲಿ ನೋಡ್ತಾ ಇರ್ಬೋದು ನೀವು, ಟ್ರಾನ್ಸ್ಪರೆಂಟ್ ಇದೆ ಮತ್ತು ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಇದೆ. ಅದೇ ರೀತಿ ಒರಿಜಿನಲ್ ಕೂಡ ಕೊಟ್ಟಿದ್ದಾರೆ ಮತ್ತು ವೈಟ್ ಬ್ಯಾಕ್ಗ್ರೌಂಡ್ ಇದೆ. ಅದೇ ರೀತಿ ಎಲ್ಲನೂ ಕೂಡ ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿರ್ತಾರೆ. ನನಗೆ ನಿಮಗೆ ಲೈವ್ ಆಗಿ ಒಂದು ಫೋಟೋ ಕೂಡ ಮಾಡ್ಕೊಂಡು ತೋರಿಸ್ತೀನಿ. ನನ್ನ ಒಂದು ಫೋಟೋನ ನಾನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಸ್ಟಾರ್ಟ್ ಫ್ರಮ್ ಫೋಟೋ ಅಂತ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಗ್ಯಾಲರಿಯಲ್ಲಿ ಓಪನ್ ಆಗುತ್ತೆ. ಗ್ಯಾಲರಿ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಗ್ಯಾಲರಿನ ಓಪನ್ ಮಾಡಿ ಮತ್ತು ಈ ಗ್ಯಾಲರಿನಲ್ಲಿ ನೀವು ಒಂದು ಫೋಟೋನ ಸೆಲೆಕ್ಟ್ ಮಾಡಬೇಕಾಗತ್ತೆ. ನೋಡಿ, ಈಗ ನಾನು ನನ್ನ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೋಡಿ, ಫೋಟೋ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾಗಿ ಸ್ಕ್ಯಾನ್ ಆಗುತ್ತೆ. ನೋಡ್ತಾ ಇರ್ಬೋದು, ಈಗ ನಾನು ಲೈವ್ ಫೋಟೋನ ತೋರಿಸ್ತಾ ಇದ್ದೀನಿ. ಈ ಫೋಟೋನ ಸ್ಕ್ಯಾನ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು, ಈಗ ನನ್ನ ಬ್ಯಾಕ್ಗ್ರೌಂಡ್ ಎಲ್ಲ ಈಗ ರಿಮೂವ್ ಆಗಿದೆ. ನೋಡಿ, ಬ್ಯಾಕ್ಗ್ರೌಂಡ್ ರಿಮೂವ್ ಆದ ತಕ್ಷಣ ಈ ರೀತಿ ಎಲ್ಲ ನಿಮಗೆ ಕನ್ವರ್ಟ್ ಆಗಿ ಕೊಡುತ್ತೆ. ಮತ್ತು ಇದರಲ್ಲಿ ನೋಡ್ತಾ ಇರ್ಬೋದು, ವೈಟ್ ಬ್ಯಾಕ್ಗ್ರೌಂಡ್ ಫೋಟೋ ಬಂದಿದೆ, ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು. ಅದೇ ರೀತಿ ಟ್ರಾನ್ಸ್ಪರೆಂಟ್ ಕೂಡ ಇದೆ. ಇದರಲ್ಲಿ ನೀವು ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ಇರೋದಿಲ್ಲ. ಮತ್ತು ಒರಿಜಿನಲ್ ಫೋಟೋ ನೋಡ್ತಾ ಇರಿ, ಈ ರೀತಿ ಒರಿಜಿನಲ್ ಫೋಟೋ ಇದೆ. ಅದೇ ರೀತಿ ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ಕೊಂಡ್ರೆ ನೋಡ್ತಾ ಇರ್ಬೋದು, ವಾಲ್ಸ್ ಬರುತ್ತೆ, ಸ್ಟುಡಿಯೋ ರೀತಿ ನಿಮ್ಮ ಸ್ಟುಡಿಯೋನಲ್ಲಿ ಫೋಟೋ ತೆಗೆಸ್ಕೊಂಡಿರೋ ರೀತಿ ಬರುತ್ತೆ. ಅದೇ ರೀತಿ ಇಲ್ಲಿ ಫೋಟೋ ಎಡಿಟಿಂಗ್ ಕ್ಲಾಸಿಕ್ಸ್ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ರೀತಿ ಬೇರೆ ಬೇರೆ ರೀತಿಯಾಗಿ ಕನ್ವರ್ಟ್ ಮಾಡಿ ಕೊಡ್ತೀನಿ ನಿಮ್ಮ ಫೋಟೋನ. ಪಕ್ಕ ನೀವು ಎಡಿಟಿಂಗ್ ಮಾಡಿರೋ ಥರನೇ ಇದರಲ್ಲಿ ನಿಮಗೆ ಕನ್ವರ್ಟ್ ಮಾಡಿ ಕೊಡುತ್ತೆ. ಅದೇ ರೀತಿ ನೋಡ್ತಾ ಇರ್ಬೋದು, ಟ್ರೆಂಡಿಂಗ್ನಲ್ಲಿ ನೋಡ್ತಾ ಇದ್ದರೆ ಇದರಲ್ಲಿ ನಿಮಗೆ ಅದೇ ರೀತಿ ಎಲ್ಲ ಟೆಕ್ಸ್ಟ್ನ ಕನ್ವರ್ಟ್ ಮಾಡಿಕೊಂಡು ಅದನ್ನು ಕೂಡ ಕೊಡುತ್ತೆ. ಅದೇ ರೀತಿ ಮಾರ್ಬಲ್ ಆ್ಯಂಡ್ ವುಡ್ಡಲ್ಲಿ ನೋಡ್ತಾ ಇರ್ಬೋದು, ಇದು ಕೂಡ ಬರುತ್ತೆ. ಮತ್ತು ಪ್ರೊಫೈಲ್ ಪಿಕ್ಸಲ್ಲಿ ನೋಡ್ತಾ ಇರಿ, ಪ್ರೊಫೈಲ್ ಪಿಕ್ಸ್ ಕೂಡ ಇದರಲ್ಲಿ ರೆಡಿ ಮಾಡಿ ಕೊಡುತ್ತೆ. ನಿಮ್ಮ ವಾಟ್ಸಪ್ನಲ್ಲಿ ಏನಾದರೂ ಪ್ರೊಫೈಲ್ ಪಿಕ್ನ ಸೆಟ್ ಮಾಡ್ತೀನಿ ಅಂದರೆ ಇಲ್ಲಿ ಡೈರೆಕ್ಟಾಗಿ ನೋಡ್ತಾ ಇರ್ಬೋದು, ಸ್ಟ್ರೋಕ್ ಔಟ್ಲೈನಲ್ಲಿ ಕೂಡ ನಿಮಗೆ ಬರುತ್ತೆ. ಅದೇ ರೀತಿ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬರುತ್ತೆ. ಕಲರ್ಫುಲ್ಲಾಗಿ ನೀವು ಯಾವುದೇ ರೀತಿ ಇದರಲ್ಲಿ ನೀವು ಡೌನ್ಲೋಡ್ ಕೂಡ ಮಾಡ್ಬೋದು. ಇದನ್ನ ಯಾವ ರೀತಿ ಸೇವ್ ಮಾಡ್ಕೊಳ್ಳೋದಂದರೆ ಈಗ ನೋಡ್ತಾ ಇರ್ಬೋದು, ನನಗೆ ಒಂದು ಪ್ರೊಫೈಲ್ ಪಿಕ್ನ ಸೇವ್ ಮಾಡ್ಕೊಂಡು ತೋರಿಸ್ತೀನಿ. ನೋಡಿ, ಇದ್ರ ಮೇಲೆ ಸಿಂಪ್ಲಿ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ತಾ ಇರ್ಬೋದು, ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆದಮೇಲೆ ನೋಡ್ತಾ ಇರಿ, ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ನಿಮಗೆ ಎಕ್ಸ್ಪೋರ್ಟ್ ಅಂತ ಒಂದು ವಿಡಿಯೋ ಬರುತ್ತೆ. ನೋಡ್ತಾ ಇರ್ಬೋದು, ಯಾವುದೇ ರೀತಿ ಇಮೇಜ್ನಂತೂ ಕ್ವಾಲಿಟಿ ಕಳ್ಕೊಂಡಿಲ್ಲ, ಅದೇ ರೀತಿ ಸೇಮ್ ಇದೆ. ಮತ್ತು ಎಕ್ಸ್ಪೋರ್ಟ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ನೀವು ಡೈರೆಕ್ಟಾಗಿ ನಿಮ್ಮ ಗ್ಯಾಲರಿನಲ್ಲಿ ಸೇವ್ ಆಗುತ್ತೆ. ನೋಡ್ತಾ ಇರ್ಬೋದು, ಈಗ ಸೇವ್ ಟು ಗ್ಯಾಲರಿ ಅಂತ ಬಂತು. ನಿಮ್ಮ ಗ್ಯಾಲರಿನಲ್ಲಿ ನೀವು ಹೋಗಿ ನೋಡ್ಕೊಂಡ್ರೆ ಅದು ಸೇವ್ ಆಗಿರುತ್ತೆ. ನಾನು ಓಪನ್ ಕೂಡ ಮಾಡ್ಕೊಂಡು ತೋರಿಸ್ತೀನಿ ಗ್ಯಾಲರಿನಲ್ಲಿ. ನೋಡಿ, ನಾನು ಗ್ಯಾಲರಿನಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ಈಗ ಫೋಟೋ ಸೇವ್ ಆಗಿದೆ. ಈ ರೀತಿಯಾಗಿ ನೀವು ನಿಮ್ಮ ಫೋಟೋ ಬ್ಯಾಕ್ಗ್ರೌಂಡ್ನ ಚೇಂಜ್ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ರಿಮೂವ್ ಕೂಡ ಮಾಡ್ಕೋಬೋದು. ನೋಡಿ, ಇದೊಂದು ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಯಿತು, ನಿಮಗೆ ಇಷ್ಟ ಆಯಿತು ಅಂದರೆ ನಮ್ಮ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ವಿಡಿಯೋನ ಬಿಡ್ತಾ ಇರ್ತೀವಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಮತ್ತು ಮುಂದೆ ವಿಡಿಯೋದಲ್ಲಿ ಸಿಗೋಣ.